ಬ್ಯಾಕ್. ಬೆಂಗಳೂರು ಡ್ರಗ್ ಫ್ಯಾಕ್ಟರಿ ಆಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಯಾಕಂದ್ರೆ ಮುಂಬೈ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇಲ್ಲಿ ಒಂದಷ್ಟು ಸರ್ಚ್ ನಡೆಸಿದ್ದಾರೆ. ಸರ್ಚ್ ನಡೆಸಿದಂತಹ ಸಂದರ್ಭದಲ್ಲಿ 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಒಂದು ಕಡೆಯಲ್ಲಿ ಹೊಸ ವರ್ಷ, ಈ ಹೊಸ ವರ್ಷದ ಸಂದರ್ಭದಲ್ಲಿ ಪೊಲೀಸರೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳುತ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೆಂಗಳೂರಲ್ಲಿ ಹಾಗಾದ್ರೆ ಡ್ರಗ್ಸ್ ದಂಧೆ ನಡೀತಾ ಇದೆಯಾ, ಡ್ರಗ್ಸ್ ಫ್ಯಾಕ್ಟರಿ ಆಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದಕ್ಕೆ ಪೂರಕ ಅನ್ನುವಂತೆ ಇಲ್ಲೊಂದು ಕೇಸ್ ನಡೆದಿದೆ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿರೋದು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಡ್ರಗ್ಸ್ ಘಾಟ್ ಹೊಡಿತಾ ಇದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ತಯಾರಿ ಮಾಡಲಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನ ಸಪ್ಲೈ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಬರೋಬ್ಬರಿ 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿರೋದು. ಮಹಾರಾಷ್ಟ್ರ ಪೊಲೀಸರಿಂದ ಬೆಂಗಳೂರಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಮುಂಬೈನ ಪ್ರಕರಣವೊಂದನ್ನ ಬೆನ್ನಟ್ಟಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈ 3 ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಬರೋಬ್ಬರಿ 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅಲ್ಲಿ ಪತ್ತೆಯಾಗಿರೋದು ಸೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ನೋಡಿ, ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ರು ಅಲ್ಲಿ ಅನ್ನುವಂತ ಮಾಹಿತಿ. ಅದೇ ನಿಟ್ಟಿನಲ್ಲಿ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಮಹಾರಾಷ್ಟ್ರ ಪೊಲೀಸರಿಗೆ ಈ ಮಾಹಿತಿ ಸಿಕ್ಕಿತ್ತು. ಒಂದು ಪ್ರಕರಣವನ್ನ ಭೇದಿಸ್ತಾ ಹೊರಟಂತ ಪೊಲೀಸರಿಗೆ ಘಾಟ್ ಹೊಡೆದಿದ್ದು ಬೆಂಗಳೂರಿಂದ. ಬೆಂಗಳೂರಿಗೆ ಬಂದು ನೋಡಿದ್ರೆ ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿರೋದು. ಇಲ್ಲಿ ರೆಡಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನ ಸಪ್ಲೈ ಮಾಡ್ತಾ ಇದ್ರು. ಮುಂಬೈನಲ್ಲಿ ದಾಳಿ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದಿದ್ರು. ಆ ನಂತರದಲ್ಲಿ ವಿಚಾರಣೆ ನಡೆಸಿ ಬಾಯಿ ಬಿಡಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದು ಬೆಂಗಳೂರಿಂದ ಇದು ತಯಾರಾಗ್ತಾ ಇದೆ ಅಂತ. ಅಬ್ದುಲ್ ಖಾದಿರ್ ಶೇಖ್ ಎಂಬಾತನನ್ನ ಮುಂಬೈನಲ್ಲಿ ಬಂಧಿಸಿದ್ರು ಪೊಲೀಸರು. ಅಬ್ದುಲ್ ವಿಚಾರಣೆ ಸಂದರ್ಭದಲ್ಲಿ ಈತ ಕರ್ನಾಟಕದ ಲಿಂಕ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಅದರಲ್ಲೂ ಬೆಂಗಳೂರಿನಲ್ಲಿ ಇದು ತಯಾರಾಗ್ತಾ ಇತ್ತು ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾನೆ. ಈ ಮಾಹಿತಿ ಮೇರೆಗೆ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಪೊಲೀಸರು ಬಂದರು. ಆ ನಂತರದಲ್ಲಿ ಬೆಳಗಾವಿ ಮೂಲದ ಪ್ರಶಾಂತ್ನನ್ನ ಕೂಡ ಬೆಂಗಳೂರಿನಲ್ಲಿ ಬಂಧಿಸಲಾಗುತ್ತೆ. ಈ ಬಂಧಿತ ಪ್ರಶಾಂತ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಈ ಡ್ರಗ್ಸ್ ತಯಾರಿಕಾ ಘಟಕ ಇರೋದು ಪತ್ತೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಮಹಾರಾಷ್ಟ್ರದ ಕೇಸು, ಬೆಂಗಳೂರಿನ ಲಿಂಕು, ಅದರಲ್ಲೂ ಬೆಂಗಳೂರಲ್ಲಿ ಕೇವಲ ಡ್ರಗ್ಸ್ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಫ್ಯಾಕ್ಟರಿನೇ ಇದೆ, ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ಈ ಸಿಂಥೆಟಿಕ್ ಡ್ರಗ್ಸ್ ಗಳೇನಿದೆ ಅದೆಲ್ಲವೂ ಕೂಡ ವಿದೇಶದಿಂದ ತರಿಸಿಕೊಳ್ಳುವಂತಹ ಒಂದು ವಸ್ತುಗಳಾಗಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ದೇಶದಲ್ಲಿಯೇ ಅದನ್ನು ತಯಾರು ಮಾಡುವಂತಹ ಒಂದು ವರೆಗೂ ಮುಂದುವರೆದಿದೆ ಅಂತ ಹೇಳಬಹುದಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ಹಿಂದೆ ನೈಜೀರಿಯಾದ ವ್ಯಕ್ತಿ ಕೂಡ ಇದೇ ರೀತಿ ಡ್ರಗ್ ಗಳನ್ನ ತಯಾರು ಮಾಡುತ್ತಂತ ಸಿಕ್ಕಿಬಿದ್ದಿದೆ. ಈಗ ಸದ್ಯ ಅಬ್ದುಲ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಬೆಂಗಳೂರಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿಗಳನ್ನು ಇಟ್ಟಿರುವಂತಹ ಒಂದು ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸರು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಬೆಳಗಾವಿ ಮೂಲದ ವ್ಯಕ್ತಿ ಏನಿದ್ದಾನೆ, ಆತನನ್ನು ಕೂಡ ಬಂಧನ ಮಾಡಲಾಗುತ್ತೆ. ಮುಂಬೈ ಆಂಟಿ ನಾರ್ಕೋಟಿಕ್ ಡ್ರಗ್ ಏನಿದೆ, ಡ್ರಗ್ ಕಂಟ್ರೋಲ್ ಪೊಲೀಸರೇನಿದ್ದಾರೆ ಅಲ್ಲಿದ್ದಂತಹ ಅಬ್ದುಲ್ ಖಾದರ್ನನ್ನ ಬಂಧನ ಮಾಡಿ ನಂತರ ಆತನನ್ನ ಲಿಂಕ್ಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಬೆಂಗಳೂರಿನ ಲಿಂಕ್ ಸಿಕ್ಕಿಬಿಡುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ ಅವಲಹಳ್ಳಿ ಬಳಿ ಇರುವಂತಹ ಒಂದಷ್ಟು 3 ಫ್ಯಾಕ್ಟರಿಗಳೇನಿದೆ ಆ 3 ಫ್ಯಾಕ್ಟರಿಗಳನ್ನು ಈಗಾಗಲೇ ಸೀಸ್ ಮಾಡಿ 55 ಕೆಜಿ ಸಿಂಥೆಟಿಕ್ ಡ್ರಗ್ಗಳನ್ನ ಈಗ ಸೀಸ್ ಮಾಡಿಕೊಂಡಾಗಿರುವಂತದ್ದು. ಅದೇ ರೀತಿಯಾಗಿ 1.5 ಕೋಟಿ ನಗದು ಮತ್ತೆ ಡ್ರಗ್ಸ್ ಏನಿದೆ ಆ ಮೌಲ್ಯದ ಡ್ರಗ್ಸ್ಗಳನ್ನ ಈಗಾಗಲೇ ಸೀಸ್ ಮಾಡಿಕೊಂಡಂತಹ ಮುಂಬೈ ಪೊಲೀಸರು ಈಗ ಅದಕ್ಕೆ ಬೇಕಾದಂತಹ ಏನೇನೋ ಬೇರೆ ಲಿಂಕ್ಗಳೇನಿದೆ ಮತ್ತೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಪಾರ್ಟ್ ಆಫ್ ಅಂದ್ರೆ ಬೆಂಗಳೂರಿನಲ್ಲಿ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಇದರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅನ್ನ ಬೆಂಗಳೂರು ಪೊಲೀಸರಿಗೆ ವಹಿಸಿರುವಂತದ್ದು. ಅಂದ್ರೆ ಆಂಟಿ ನಾರ್ಕೋಟಿಕ್ ಡ್ರಗ್ ಕಂಟ್ರೋಲ್ ಪೊಲೀಸರಿಗೆ ಈ ರೀತಿಯಾಗಿ ವಹಿಸಿ ಅವರಿಂದ ತನಿಖೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಸಂಬಂಧ ಸಾಕಷ್ಟು ಅಂದ್ರೆ ಇದು ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇತ್ತು ಅನ್ನೋದು ಕೂಡ ಇಲ್ಲಿಂದ ಗೊತ್ತಾಗಬೇಕಾಗುತ್ತೆ. ಮತ್ತು
ಈ ಒಂದು ಇದರಲ್ಲಿ ಡ್ರಗ್ಗಳು ಏನು ದುಡ್ಡು ಹಣ ಇದಾಗುತ್ತೆ ಅದೆಲ್ಲವನ್ನು ಕೂಡ ರಿಯಲ್ ಎಸ್ಟೇಟ್ಗೆ ಬಳಕೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರಣೆ ವೇಳೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ತನಿಖೆ ಮುಂದುವರೆದಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಕರ್ನಾಟಕಕ್ಕೆ ಮಹಾರಾಷ್ಟ್ರ ಪೊಲೀಸರು ಬಂದ್ರು. ಆ ನಂತರದಲ್ಲಿ ಬೆಳಗಾವಿ ಮೂಲದ ಪ್ರಶಾಂತ್ನನ್ನ ಕೂಡ ಬೆಂಗಳೂರಿನಲ್ಲಿ ಬಂಧಿಸಲಾಗುತ್ತೆ. ಈ ಬಂಧಿತ ಪ್ರಶಾಂತ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಈ ಡ್ರಗ್ಸ್ ತಯಾರಿಕಾ ಘಟಕ ಇರೋದು ಪತ್ತೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಮಹಾರಾಷ್ಟ್ರದ ಕೇಸು, ಬೆಂಗಳೂರಿನ ಲಿಂಕು, ಅದರಲ್ಲೂ ಬೆಂಗಳೂರಲ್ಲಿ ಕೇವಲ ಡ್ರಗ್ಸ್ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಫ್ಯಾಕ್ಟರಿನೇ ಇದೆ, ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ಈ ಸಿಂಥೆಟಿಕ್ ಡ್ರಗ್ಸ್ ಗಳೇನಿದೆ ಅದೆಲ್ಲವೂ ಕೂಡ ವಿದೇಶದಿಂದ ತರಿಸಿಕೊಳ್ಳುವಂತಹ ಒಂದು ವಸ್ತುಗಳಾಗಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ದೇಶದಲ್ಲಿಯೇ ಅದನ್ನು ತಯಾರು ಮಾಡುವಂತಹ ಒಂದು ವರೆಗೂ ಮುಂದುವರೆದಿದೆ ಅಂತ ಹೇಳಬಹುದಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ಹಿಂದೆ ನೈಜೀರಿಯಾದ ವ್ಯಕ್ತಿ ಕೂಡ ಇದೇ ರೀತಿ ಡ್ರಗ್ಗಳನ್ನ ತಯಾರು ಮಾಡುತ್ತಾ ಸಿಕ್ಕಿಬಿದ್ದಿದೆ. ಈಗ ಸದ್ಯ ಅಬ್ದುಲ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಬೆಂಗಳೂರಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿಗಳನ್ನು ಇಟ್ಟಿರುವಂತಹ ಒಂದು ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸರು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಬೆಳಗಾವಿ ಮೂಲದ ವ್ಯಕ್ತಿ ಏನಿದ್ದಾನೆ, ಆತನನ್ನು ಕೂಡ ಬಂಧನ ಮಾಡಲಾಗುತ್ತೆ. ಮುಂಬೈ ಆಂಟಿ ನಾರ್ಕೋಟಿಕ್ ಡ್ರಗ್ ಏನಿದೆ, ಡ್ರಗ್ ಕಂಟ್ರೋಲ್ ಪೊಲೀಸರೇನಿದ್ದಾರೆ ಅಲ್ಲಿದ್ದಂತಹ ಅಬ್ದುಲ್ ಖಾದರ್ನನ್ನ ಬಂಧನ ಮಾಡಿ ನಂತರ ಆತನನ್ನ ಲಿಂಕ್ಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಬೆಂಗಳೂರಿನ ಲಿಂಕ್ ಸಿಕ್ಕಿಬಿಡುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ ಅವಲಹಳ್ಳಿ ಬಳಿ ಇರುವಂತಹ ಒಂದಷ್ಟು 3 ಫ್ಯಾಕ್ಟರಿಗಳೇನಿದೆ ಆ 3 ಫ್ಯಾಕ್ಟರಿಗಳನ್ನು ಈಗಾಗಲೇ ಸೀಸ್ ಮಾಡಿ 55 ಕೆಜಿ ಸಿಂಥೆಟಿಕ್ ಡ್ರಗ್ಗಳನ್ನ ಈಗ ಸೀಸ್ ಮಾಡಿಕೊಂಡಾಗಿರುವಂತದ್ದು. ಅದೇ ರೀತಿಯಾಗಿ 1.5 ಕೋಟಿ ನಗದು ಮತ್ತೆ ಡ್ರಗ್ಸ್ ಏನಿದೆ ಆ ಮೌಲ್ಯದ ಡ್ರಗ್ಸ್ಗಳನ್ನ ಈಗಾಗಲೇ ಸೀಸ್ ಮಾಡಿಕೊಂಡಂತಹ ಮುಂಬೈ ಪೊಲೀಸರು ಈಗ ಅದಕ್ಕೆ ಬೇಕಾದಂತಹ ಏನೇನೋ ಬೇರೆ ಲಿಂಕ್ಗಳೇನಿದೆ ಮತ್ತೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಪಾರ್ಟ್ ಆಫ್ ಅಂದ್ರೆ ಬೆಂಗಳೂರಿನಲ್ಲಿ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಇದರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅನ್ನ ಬೆಂಗಳೂರು ಪೊಲೀಸರಿಗೆ ವಹಿಸಿರುವಂತದ್ದು. ಅಂದ್ರೆ ಆಂಟಿ ನಾರ್ಕೋಟಿಕ್ ಡ್ರಗ್ ಕಂಟ್ರೋಲ್ ಪೊಲೀಸರಿಗೆ ಈ ರೀತಿಯಾಗಿ ವಹಿಸಿ ಅವರಿಂದ ತನಿಖೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಸಂಬಂಧ ಸಾಕಷ್ಟು ಅಂದ್ರೆ ಇದು ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇತ್ತು ಅನ್ನೋದು ಕೂಡ ಇಲ್ಲಿಂದ ಗೊತ್ತಾಗಬೇಕಾಗುತ್ತೆ. ಮತ್ತು ಈ ಒಂದು ಇದರಲ್ಲಿ ಡ್ರಗ್ಗಳು ಏನು ದುಡ್ಡು ಹಣ ಇದಾಗುತ್ತೆ ಅದೆಲ್ಲವನ್ನು ಕೂಡ ರಿಯಲ್ ಎಸ್ಟೇಟ್ಗೆ ಬಳಕೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರಣೆ ವೇಳೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ತನಿಖೆ ಮುಂದುವರೆದಿದೆ. ಅಶ್ವಿನಿ. ರೈಟ್ ಅಭಿಷೇಕ್.